ಯಾರೋ ಒಬ್ಬರು ಕ್ರೇಜಾಗಿ ಇವತ್ತು ಸಾಯಂಕಾಲಕ್ಕೆ ಹೋಗ್ಬಿಡ್ತಾರೆ. ಸ್ವಾಮಿ ಯಾರೋ ಟಿ ವಿಲಿ ಹೇಳಿದ್ರು ಮಗು ಮನಸ್ಸು ಹೆಂಗಿದೆ ಅಂತ ಸ್ವಲ್ಪ ಹೇಳ್ಕೊಡ್ತಿದ್ದಂದ್ರೆ ತಲೆಕೆಟ್ಟೈತೇನ್ರಿ, ಅವ್ರಿಗೆಲ್ಲ ತಲೆಕೆಟ್ಟೈತೆ ನಿಮ್ಗೆ ಕೆಟ್ಟೈತಾ ಅಂತ ಬೈತಾರೆ ಹೊರತು ಇದು ಯೋಚನೆ ಮಾಡೋ ವಿಚಾರನೂ ಇದೆ ಅಂತ ಯಾರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಕಾರಣ ಟಾಪಿಕ್ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದನ್ನ ತಪ್ಪು ಅಂತಲೇ ಹೇಳೋದು ನಾವು. ಹೌದು, ಗೊತ್ತಿರೋದು ಹೌದು ಹೌದು ಅಂತ. ಹಾಗೆ ಈ ರೀತಿ ಮೊಂಡತನದ ಜೀವನದಲ್ಲಿ ನಮಗೆ ದೇವರಿದಾನ ಇಲ್ವಾ, ಜೀವ ನಮ್ಮದೇನಾ ದೇವರದ, ಈ ಪ್ರಶ್ನೆಯಲ್ಲೇ ನಾವು ಕಾಲ ಕಳೀತಾ ಇದ್ದೀವಿ. ಹೌದು. ಅದಕ್ಕೋಸ್ಕರವಾಗಿ ಆ ಮನಸ್ಸು ಅಂತಕ್ಕಂಥದ್ದು ಹುಟ್ಟಿದ ಮಗುವಿನಿಂದ ಇದ್ದಂತಹ ದೇವರ ರೂಪದಲ್ಲಿರ್ತಕ್ಕಂತಹ ದೇವರೇ ಬಂದಿರ್ತಾನೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅದಕ್ಕೆ ಕೋಪ ಇಲ್ಲ, ಬೇಜಾರಿಲ್ಲ ಮಗುಗೆ. ಹೌದು, ಹೌದಲ್ಲಮ್ಮ? ಹೌದು ಗುರುಗಳೇ. ಅದಕ್ಕೆ ನಗು ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲ. ಮನುಷ್ಯ ಸಾಯೋವರೆಗೂ ಆ ಮನಸ್ಸು ಹಾಗೇ ಇರಬೇಕು ಅಂತಕ್ಕಂಥ ವಿಚಾರ ಇದ್ದಾಗ ಪೂರ್ಣಾಯಸ್ಸು. ಮಗು ಏನು ಹುಟ್ಟುತ್ತೆ ನಗ್ನಗ್ತಾ ಇರುತ್ತೆ. ಹೌದು. ಸಾಯೋ ಕೊನೆಯವರೆಗೂ ನಗ್ನಗ್ತಾನೆ ವ್ಯಕ್ತಿ ಇರಬೇಕು. ಇದು ಜೀವನದ ನಮ್ಮ ಜೀವದ ರಕ್ಷಣೆ. ಆಗಿದೆಯೇನಮ್ಮ? ಆಗಿಲ್ಲ ಗುರುಗಳೇ. 5 ವರ್ಷಕ್ಕೆ 500 ಅವತಾರ ಆಡ್ಬಿಟ್ಟಿರುತ್ತೆ ಮಗು. ಹೌದೌದು ಅಲ್ವಾ? ಹೌದು. 5 ವರ್ಷಕ್ಕೆ ಆ ಮಗು ಬಾಯಲ್ಲಿ ಏನೇನು ಬರುತ್ತೋ ನಮಗೆ ತಡ್ಕೊಳಕ್ಕಾಗಲ್ಲ, ಆ ಮಟ್ಟಕ್ಕೆಲ್ಲ ಮಾತಾಡುತ್ತೆ. ಹೌದು. ಅಂದ ಮೇಲೆ ಈಗ ಯೋಚನೆ ಮಾಡಿ ಯಾವುದನ್ನು ತಿಳ್ಕೋಬೇಕು ಮಗು ಬಗ್ಗೆ ಅಂತ. ಪ್ರತಿಯೊಬ್ಬರು ಕೂಡ ಸ್ವಲ್ಪ ಯೋಚನೆ ಮಾಡಿ. ಮಗು ಒಂದೇ ಅಲ್ಲ, ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ, ಕುಟುಂಬದ ಬಗ್ಗೆ ತಿಳ್ಕೋಬೇಕಾಗಿರ್ತಕ್ಕಂಥ ಸತ್ಯವಾದ ವಿಚಾರ ಯಾವುದು ಅಂದರೆ ಮನಸ್ಸಿನ ಬಗ್ಗೆ ತಿಳಿಬೇಕೇ ಹೊರತು ಇನ್ನೇನು ಕೇಳೋ ಅವಶ್ಯಕತೆ ಇಲ್ಲ. ಕೆಲಸ ಸಿಗುತ್ತಾ, ಚೆನ್ನಾಗಿ ಓದ್ತಾನ, ಜ್ಞಾಪಶಕ್ತಿ ಚೆನ್ನಾಗಿರುತ್ತಾ, ಅಪ್ಪ ಅಮ್ಮನ ಒಳ್ಳೆಯ ಹೆಸರು ತರ್ತಾನ, ಅಥವಾ ಪರೋಡಿ ಆಗ್ತಾನ, ಅಥವಾ ಎಲ್ಲೋ ರೋಡಿಗೆ ಬಿಡ್ತಾನ, ಈ ಪ್ರಶ್ನೆಗಳೆಲ್ಲವನ್ನು ಕೇಳ್ತಾ ಕೇಳ್ತಾ ನಮ್ಮ ಜೀವನ ಎಲ್ಲ ಹಾಳಾಗತ್ತೆ ಹೊರತು ಇದರಿಂದ ಒಳ್ಳೆಯದಾಗಲ್ಲ.